ಮೈಸೂರಿನಲ್ಲಿ ಒಂದು ವಿಚಾರ ನೀವು ನೋಡಿರಿ. ಒಂದು ಯುವತಿಗೆ, ಹದಿಹರೆಯದ ಯುವತಿಗೆ ಇವತ್ತು ಅನ್ಯಾಯ ಆಗಿರುವಂಥದ್ದು. ಇದರಲ್ಲಿ ರಾಜಕೀಯ ಮಾಡೋದು ಸಲ್ಲ ಆಗಬಾರ್ದು. ಬಹುಶಃ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಆ ಕುಟುಂಬದೊಟ್ಟಿಗೆ ಇರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗಾಗಲೇ ನೋಡಿ, ಇಂಥ ಕೆಲಸಗಳು ಇದಾದಾಗ ಕಾನೂನು ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೆಲಸಗಳು ಆಗ್ತಾ ಹೋಗುತ್ತೆ, ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಇನ್ನೊಂದು, ಆ ಯುವತಿಗೆ ಬಾಳು ಕೊಡುವಂಥದ್ದು ಕೂಡ, ಒಂದು ಮಗು ಆಗಿದೆ, ಬಾಳು ಕೊಡುವಂಥದ್ದು ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಅದರ ಯಾರು ಇದು ಮಾಡಿದ್ದಾರೆ ಅದನ್ನ ನ್ಯಾಯ ಸಿಗುವಾಗ ಆಗಬೇಕು. ಅದನ್ನು ಕೆಡಿಸುವಂಥ ಕೆಲಸಕ್ಕೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಹೋಗ್ತಾ ಇಲ್ಲ. ಆದರೆ ಖಂಡಿತವಾಗ್ಲೂ ಆ ಯುವತಿಗೆ ನ್ಯಾಯ ಕೊಡಿಸುವಲ್ಲಿ ನಮ್ಮ ಪಕ್ಷ ಅವರೊಟ್ಟಿಗೆ ಇರುತ್ತೆ ಅನ್ನುವಂಥದ್ದು. ಇನ್ನೊಂದು ವಿಚಾರ, ಬಹುಶಃ ನಿನ್ನೆ ದಿವಸ ನಾವು ನೋಡಿದ್ದು, ಎಲ್ಲದರಲ್ಲಿ ಗಮನಿಸಿರ್ಬೋದು, ಬ್ರಹ್ಮಾವರದಲ್ಲಿ ರಸ್ತೆಯಲ್ಲಿ ಬಿದ್ದಿತ್ತು, ಇದಾಯಿತು ಅಂತ ಹೇಳುವಂಥದ್ದು ಬಹುಶಃ ಎಲ್ರಿಗೂ ಬಹಳಷ್ಟು ನೋವಿನ ವಿಚಾರವಾಗಿತ್ತು. ನಾವೆಲ್ಲರೂ ನಿಜವಾಗ್ಲೂ ಇದನ್ನು ಖಂಡಿಸ್ತಿದ್ದೇವೆ. ಅದರ ನಂತರ ಬಹುಶಃ ನಮ್ಮ ದಕ್ಷ ಪೊಲೀಸ್ನವರು, ಕರ್ನಾಟಕ ಸರ್ಕಾರ ಇವತ್ತು ಬಹುಶಃ ನಮ್ಮ 2 ಜಿಲ್ಲೆಗಳಲ್ಲಿ ನೀವು ಗಮನಿಸಿದರೆ ಕಳೆದ 1 ತಿಂಗಳಿನಿಂದ ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾರ್ಪಾಡುಗಳಾಗಿದೆ. ಇವತ್ತು ಬಹಳ ನಿಷ್ಠೆಯಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಕಾನೂನೇ ಮುಖ್ಯ, ಕಾನೂನನ್ನೇ ಗಮನದಲ್ಲಿಟ್ಕೊಂಡು ಎಲ್ಲ ಕೆಲಸಗಳು ನಡೀತಾ ಇದೆ. ವಿದಿನ್ 24 ಅವರ್ಸಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸುವಂಥ ಕೆಲಸ ಕೂಡ ಇವತ್ತು ಆಗಿದೆ. ಉಡುಪಿ ಪೊಲೀಸ್ನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಯಾಕೆ ಈ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾವಿಸುತ್ತಿದ್ದೇನೆಂತ ಹೇಳಿದರೆ, ಬಹುಶಃ ಇದೊಂದು, ಈ ಹಿಂದೆ ಪೊಲೀಸ್ನವರಿಗೆ ಇನ್ನೂ ಕೂಡ ಈ ಘಟನೆಯಲ್ಲಿ ಕೆಲಸಗಳಿದೆ. ಯಾಕೆಂತೇಳಿದ್ರೆ ಇದನ್ನು ಬೇರೆ ಒಂದು ಸಮುದಾಯದವರ ಮೇಲೆ ಹಾಕಿ ಇನ್ನೊಂದು ಗಲಭೆಗಳನ್ನು ಸೃಷ್ಟಿ ಮಾಡುವ ಒಂದು ಉದ್ದೇಶ ಇದರಲ್ಲಿ ಇರಲಿಕ್ಕೂ ಸಾಧ್ಯತೆಗಳಿದೆ. ಬಹುಶಃ ಪೊಲೀಸ್ನವರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ರು. ಈ ಕೂಡಲೇ 6 ಆರೋಪಿಗಳನ್ನು ಪತ್ತೆ ಹಚ್ಚಿ ಎಲ್ಲಿಯೂ ಶಾಂತಿ ಕದಡದಂತೆ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ನಂತರ ನಮ್ಮ ತಪ್ಪವನ್ನು ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಒಬ್ಬ ಸಾಮಾಜಿಕ ಧುರೀಣರು ಕೂಡ ಆಗಿದ್ದಂತಹ, ಕರ್ನಾಟಕದ ಈ ಹಿಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜ ಅರಸು ಅವರ ಆಪ್ತರು, ಹಾಗೆಯೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರ ಆತ್ಮೀಯರು, ಹಾಗೆ ಜನಾರ್ದನ್ ಪೂಜಾರಿ ಅವರ ಆತ್ಮೀಯರು ಕೂಡ ಆಗಿದ್ದಂತಹ ಒಬ್ಬ ಜಯನಂದ ದೇವಾಡಿಗರವರು ನಿನ್ನೆ ದಿವಸ ನಿಧನ ಹೊಂದಿರುತ್ತಾರೆ ರಾತ್ರಿ. ಇವತ್ತು ಅವರ ಅಂತ್ಯಕ್ರಿಯೆಯೆಲ್ಲ ಇವತ್ತು ನಡೆದಿದೆ. ನಾವು ಕೂಡ ಹೋಗಿದ್ದು ಅವರಿಗೆ ಸದ್ಗತಿ ಸಿಗಲಿ, ಹಾಗೆ ಅವರ ಕುಟುಂಬದವರಿಗೆ, ಅವರ ಅಭಿಮಾನಿಗಳಿಗೆ ಅವರ ಒಂದು ಸಾವನ್ನು, ನಷ್ಟವನ್ನು ಭರಿಸುವಂಥ, ಆ ದುಃಖವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ನಾವು DCCಯಿಂದ ಪರವಾಗಿ ವಿನಂತಿಸಿಕೊಳ್ತಿದ್ದೇವೆ. ಧನ್ಯವಾದಗಳು. ಏನಾದರೂ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಕೇವಲ ಎಲ್ಲ ವಿಚಾರಗಳಲ್ಲೂ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಸಾಮಾಜಿಕ ಬದ್ಧತೆ ಇದೆ ಅನ್ನುವಂಥದ್ದು. ಶಾಸಕರು ಹೇಳಿದ್ದು ಸರಿಯಾಗಿಯೇ ಇದೆ. ಶಾಸಕರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಆ ಸಮಯದಲ್ಲಿ ಇವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಅವರ ಹುಡುಗನ ತಂದೆ ಹತ್ರ ನಾವು ಅವ್ರ ಹತ್ರ ಮಾತನಾಡಿ ಏನಾದರೂ ಸರಿಪಡಿಸ್ಲಿಕ್ಕೆ ಅಂದರೆ ಅವರನ್ನು ವಿವಾಹ ಮಾಡುವಂಥದ್ದು, ಏನಾದರೂ ಮಾಡಲಿಕ್ಕಾದರೆ ಅದು ಉತ್ತಮ. ಅದನ್ನು ಮಾಡಲಿಕ್ಕೆ ಒಮ್ಮೆ ಪ್ರಯತ್ನ ಮಾಡುವ. ಈಗ ಕೇಸ್ ಕೊಟ್ಟಿದ್ದಾರೆ, ಕೇಸ್ ಕೊಟ್ಟ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ, ಮತ್ತೆ ಕೇಸ್ ನಡೆಯುತ್ತೆ. ಈ ಹುಡುಗಿಗೆ ಯಾವ ರೀತಿಯಲ್ಲಿ ಮತ್ತೆ ಆ ಮಗುವನ್ನು ಇಟ್ಕೊಂಡು ಆ ಹುಡುಗಿ ಬದುಕಬೇಕು ಸಮಾಜದಲ್ಲಿ ಅಂತ ಸಾಮಾಜಿಕ ಬದ್ಧತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ನಮಗೆ ರಾಜಕೀಯ ಮಾಡೋದಿದ್ರೆ ಒಂದು ಒಳ್ಳೆಯ ಅವಕಾಶ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಕ್ಕೆ ನಮ್ಮ ಶಾಸಕರ ನಡೆಯೇ ಒಂದು ಉದಾಹರಣೆ ಅಂತ ನಾನು ಹೇಳಿಕ್ಕೆ